ಧನಸ್ಸು ರಾಶಿನಲ್ಲಿ ಹುಟ್ಟಿರುವಂಥವರಿಗೆ ಈ ವರ್ಷದ ಫಲಾನುಫಲಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ನಿಮಗೆ ಆದಾಯ 14 ಇದೆ, ವ್ಯಯ 11 ಇರತಕ್ಕಂತಹದ್ದು. ಅದೇ ರೀತಿಯಾಗಿ ಒಂದು ರಾಜಕೋಪಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ನಿಮ್ಗೆ ಒಳ್ಳೆ ರೀತಿಯಾಗಿರತಕ್ಕಂತಹದ್ದೇ ಒಂದಷ್ಟರ ಮಟ್ಟಕ್ಕೆ ಇರುವಂಥದ್ದು. ಆರೋಗ್ಯ 5, ಅನಾರೋಗ್ಯ 2, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3 ಇರತಕ್ಕಂತಹದ್ದು ಈ ಸಂವತ್ಸರದ ಫಲ. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಈ ವರ್ಷ ಆರೋಗ್ಯಕ್ಕೆ ತುಂಬ ಕಾಳಜಿ ಮಾಡಬೇಕು. ಕಾರಣ ಅಷ್ಟಮಕ್ಕೆ ಹೋಗ್ತಾ ಇದ್ದ ಗುರುಬಲವನ್ನು ಕಳ್ಕೊಳ್ತಾ ಇದ್ದೀರಿ. ಈಗಾಗಲೇ ಅರ್ಧಾಷ್ಟಮ ಶನಿಯ ಪೀಡೆ ಬೇರೆ ನಡೀತಾ ಇದೆ. ಧನಸ್ಸು ರಾಶಿಯವರಿಗೆ ದಿನಮಾನಗಳು ಚೆನ್ನಾಗಿಲ್ಲ. ಜೂನ್ 2ನೇ ತಾರೀಕಿನವರೆಗೂ ಅಷ್ಟೇ ನಿಮಗೆ ಒಂದಷ್ಟು ಶುಭ ಫಲಗಳು. ಅದಾದ ನಂತರ ಮನೆಯಲ್ಲಿ ಕಿತ್ತಾಟ, ಗಂಡ ಹೆಂಡತಿ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕೋರ್ಟು ಕಚೇರಿ ವ್ಯಾಜ್ಯಗಳಾಗತ್ತೆ. ಇಲ್ಲದೇ ಇರುವಂತಹ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡು ಹೆಸರುಗಳನ್ನು ಹಾಳು ಮಾಡ್ಕೊಳ್ತೀರಿ. ನೋಡಿ, ರಾಜಕೋಪ ಜಾಸ್ತಿ ಇರ್ತಕ್ಕಂಥದ್ದು 5 ಇದೆ. ಹುಷಾರು, ಜಾಗ್ರತೆ. ನಿಮ್ಮ ದಿನಮಾನಗಳು ತುಂಬಾ ಕಠಿಣವಾಗಿದೆ. ಒಂದು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಇದು ಗೋಚಾರದ ಫಲ ಅಷ್ಟೇ. ನಿಮ್ಮ ಜನ್ಮಜಾತಕದಲ್ಲಿ ಏನಾದರೂ ಒಳ್ಳೆ ರೀತಿಯಾದಂಥ ದಶಾಭುಕ್ತಿಗಳು ನಡೀತಾ ಇತ್ತು ಅಂದರೆ ಇವುಗಳ ಪ್ರಭಾವ ಕಡಿಮೆ ಆಗಿ ಹೋಗುತ್ತೆ. ಹಾಗಾಗಿ ಒಂದ್ಸಲ ನಿಮ್ಮ ಜನ್ಮಜಾತಕದಲ್ಲಿ ಏನು ಭುಕ್ತಿ ನಡೀತಿದೆ ನೋಡ್ಕೊಳ್ಳಿ, ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ಈ ಒಂದು ಆರೋಗ್ಯದ ಮೇಲೆ ಪ್ರಭಾವ ಬಹಳ ಬೀರ್ತಕ್ಕಂಥದ್ದು, ಕುಟುಂಬದ ಒಳಗಡೆ ಬಹಳ ಒಂದು ವೈಮನಸ್ಸುಗಳು ಜಾಸ್ತಿ ಆಗಿ ಹೋಗ್ತಕ್ಕಂಥದ್ದು ಧನಸ್ಸು ರಾಶಿಯವರಿಗಿದೆ. ಸ್ವಲ್ಪ ಜಾಗೃತೆಯಾಗಿರಬೇಕು. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಈ ಒಂದು ಬೀಜಾಕ್ಷರಿಯನ್ನು ಪ್ರತಿನಿತ್ಯ ಉತ್ತರಕ್ಕೆ ಅಭಿಮುಖವಾಗಿ ಸಂಜೆಯ ಹೊತ್ತು ಗೋಧೂಳಿ ಸಮಯದಲ್ಲಿ ಒಂದು 5:30 6:30 ಈ ಸಮಯದಲ್ಲಿ 108 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ಶುಭವಾಗಲಿ, ಮಂಗಳವಾಗಲಿ.